ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ವಿಷಯ ಏನು ಅಂತಂದರೆ, ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಇವತ್ತಿನ ಟಾಪಿಕ್ ಆಗಿರುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡ್ತೀನಿ. ಹಾಗೆಯೇ ಯಾರಿಗಾದರೂ ಮನೆಯಲ್ಲಿ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮನೆಯಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ರೀತಿಯ ಕಾಡಾಟಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಆದರೆ ಎಷ್ಟೋ ಜನ ನಂಬೋದೇ ಇಲ್ಲ ಈ ಥರ ಸಮಸ್ಯೆಗಳು ಇದೆ ಅಂತೇಳಿ. ಸೊ ಇದ್ರ ಬಗ್ಗೆ ಒಂದೊಂದೇ ವಿಚಾರಗಳನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಯಾವ ವ್ಯಕ್ತಿಗೆ ಮಾಂತ್ರಿಕ ಪ್ರಯೋಗಗಳು ಉಂಟಾಗುತ್ತೆ ಆ ವ್ಯಕ್ತಿ ಯಾವಾಗಲೂ ಒಂದು ರೀತಿಯಾಗಿ ಅಶುಚಿಯಲ್ಲಿರ್ತಾನೆ, ಜೊತೆಗೆ ಸದಾ ಆಲಸ್ಯವಾಗಿರೋದು, ಮಲ್ಕೊಂಡೇ ಇರುವಂಥದ್ದು, ಯಾವ ಕೆಲಸ ಮಾಡಲಿಕ್ಕೂ ಅವರಿಗೆ ಆಸಕ್ತಿನೇ ಇರಲ್ಲ, ಮೊಬೈಲ್ ಇದ್ದರೆ ಮೊಬೈಲ್ ಸುಮ್ಮನೆ ತಿಕ್ತಾನೇ ಇರುವಂಥದ್ದು, ಅಥವಾ ಸೋಮಾರಿಯಾಗಿ ರೂಮಲ್ಲೇ ಕೂತ್ಕೊಳ್ಳುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ಹಾಗೆ ಯಾವುದಾದ್ರೂ ಮಂತ್ರಗಳನ್ನು ಕೆಲವರು ನೀವು ಮನೇಲಿ ನೋಡ್ಬೋದು. ಕೆಲವ್ರ ಮನೇಲಿ ಗಾಯತ್ರಿ ಮಂತ್ರಗಳನ್ನ ಹೇಳ್ಕೊತಿರ್ತಾರೆ, ಅಥವಾ ಸಣ್ಣದಾಗಿ ಗಣಪತಿ ಮಂತ್ರ, ಲಕ್ಷ್ಮೀ ಮಂತ್ರ, ಈಶ್ವರನ ಮಂತ್ರಗಳನ್ನ ಹೇಳ್ಕೊಳ್ಳೋರು ಸಮೇತ ಆ ಮಂತ್ರಗಳನ್ನು ಸಮೇತ ಹೇಳದೆ ಬಿಟ್ಬಿಡ್ತಾರೆ. ಹೇಳಿದ ತಕ್ಷಣ ಅವರಿಗೆ ಕೋಪ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಮಾತಾಡಿದ ತಕ್ಷಣ ಒಂಚೂರು ಮಂತ್ರ ಹೇಳು ಅಂತ ಹೇಳಿದ್ರೆ ಕೋಪ ಬಂದು ಕಣ್ಣು ಇಷ್ಟಿಷ್ಟು ದಪ್ಪ ಬಿಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಆ ಜಾತಕನಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ವೈಬ್ರೇಷನ್ಸ್ ಹೋಗಿ ನೆಗೆಟಿವ್ ಆಗಿರುವಂತಹ ವೈಬ್ರೇಷನ್ಸು ಅವರಲ್ಲಿ ಶುರುವಾಗುತ್ತೆ. ಆನಂತರ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಕೆಟ್ಟ ಮಕ್ಕಳ ಸವಾಸ ಅಥವಾ ಕೆಟ್ಟ ವ್ಯಕ್ತಿಯ ಸವಾಸದಿಂದ ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ ಅಂತ ಹೇಳ್ತೀನಿ. ಹಾಗೇನೇ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಾಣಿಗಳಾಗಿರ್ಬೋದು, ಒಂದು ಪಕ್ಷಿಗಳನ್ನು ನೀವು ಸಾಕಿರ್ತಾರೆ, ಕೆಲವರ ಮನೆಯಲ್ಲಿ ನೋಡ್ಬೋದು. ಸುತ್ತಮುತ್ತ ಇರುವಂತಹ ನಮ್ಮ ಜೀವನದಲ್ಲಿ ಸೂಕ್ಷ್ಮ ರೂಪವಾಗಿ ಅಂದರೆ ಸೂಕ್ಷ್ಮ ರೀತಿಯಲ್ಲಿ ಇರುವಂತಹ ಪ್ರಾಣಿಗಳು ಅಂದಾಗ ಅದು ನಾಯಿ ಆಗಿರ್ಬೋದು, ಅಥವಾ ಬೆಕ್ಕಾಗಿರ್ಬೋದು, ಗಿಳಿ ಆಗಿರ್ಬೋದು, ಅಥವಾ ಪಾರಿವಾಳ ಅಂತ ಏನು ಹೇಳ್ತೀವಿ, ಹಸು, ಇವುಗಳೆಲ್ಲವೂ ಒಂದು ನಿಮ್ಮ ಮನೆಗೆ ಒಂದು ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಆ ಚಲನವಲನಗಳಲ್ಲೇ ನಾವು ಕಂಡಿಡ್ಕೋಬೋದು. ಇಂತಹ ಪ್ರಾಣಿಗಳು ಒಮ್ಮೊಮ್ಮೆ ಅನುಮಾನಾಸ್ಪದವಾಗಿ ನಮ್ಮ ಮನೆಯಲ್ಲಿ ಸಾವಪ್ಪುತ್ತೆ. ಅನುಮಾನಾಸ್ಪದವಾಗಿ ಜೊತೆಗೆ ಅಕಾಲಿಕವಾಗಿ ಸಾವನ್ನು ಅಪ್ಪಿರುವಂತಹ ಸಂದರ್ಭದಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಅದರ ಜೊತೆಗೆ ಕೆಲವರು ಮನೆಯಲ್ಲಿ ಹಸು ಇದ್ದಕ್ಕಿದ್ದಂತೆ ಓಡೋಗೋದು, ಕೆಲವ್ರ ಮನೆಯಲ್ಲಿ ಹಸುವಿನ ಒಂದು ಉತ್ಪನ್ನಗಳು ಅಂತ ಹೇಳ್ತೀವಿ, ಹಾಲಾಗಿರ್ಬೋದು ಅಥವಾ ಮೊಸರಾಗಿರ್ಬೋದು, ವಿನಾಕಾರಣ ಕೆಟ್ಟೋಗೋದು, ಅಥವಾ ಹಸು ಸಮೇತ ಹಾಲು ಕೊಡೋದನ್ನು ಇದ್ದಕ್ಕಿದ್ದಂಗೆ ಕಮ್ಮಿ ಮಾಡಿಬಿಡೋದು, ಇವೆಲ್ಲವೂ ಏನು ಸೂಚಿಸುತ್ತೆ ಅಂತಂದರೆ ಮನೆಯಲ್ಲಿ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಒಂದು ಸಮಸ್ಯೆಯನ್ನು ಸೂಚಿಸುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಇಂತಹ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ಕೃತ್ಯ ದೋಷಗಳು ಅಂತ ಹೇಳ್ತೀವಿ, ಇಂತಹ ಒಂದು ಕೃತ್ಯ ದೋಷಗಳು ನಮ್ಮ ಮೇಲೆ ಪ್ರಯೋಗ ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅಂತಹ ಸಂದರ್ಭದಲ್ಲಿ ಅನಗತ್ಯವಾದಂತಹ ಆಹಾರ, ಕೆಲವ್ರನ್ನ ನೀವು ನೋಡ್ಬೋದು, ಅನಗತ್ಯವಾಗಿ ಸುಮ್ಮನೆ ತಿಂತಾ ಇರ್ತಾರೆ. ಆ ಥರ ಆಹಾರ ಸೇವನೆ ಮಾಡೋದು, ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುವಂಥದ್ದು, ಪದೇ ಪದೇ ಒಂದಲ್ಲ ಒಂದು ರೀತಿಯ ಕಾಡಾಟಗಳು ಉಂಟಾಗ್ತಾ ಇರುತ್ತೆ. ಹಾಗೆ ಅವರ ಮನೆಯಲ್ಲಿ ಮಕ್ಕಳಿತ್ತು ಅಂತಂದರೆ ಅವರು ಪದೇ ಪದೇ ಮಕ್ಕಳು ಹುಷಾರು ತಪ್ತಾ ಇರ್ತಾರೆ. ಆ ವ್ಯಕ್ತಿಯ ಕುಟುಂಬಕ್ಕೆ ಇದು ಪ್ರಯೋಗಗಳ ಆಗಿದ್ದಂಥ ಸಂದರ್ಭ. ಯಾಕಂದರೆ ಒಬ್ಬ ವ್ಯಕ್ತಿಯ ಮೇಲೆ ಆಗಿದ್ದರೆ ಆ ವ್ಯಕ್ತಿಗೆ ಮಾತ್ರ ತೊಂದರೆ ಅನುಭವಿಸ್ತಾ ಇರ್ತಾರೆ. ಕುಟುಂಬಕ್ಕೆ ಆದಾಗ ಅಥವಾ ಮನೆಯ ಮೇಲೆ ಆದರೆ ಅವರೆಲ್ಲರೂ ಸಮೇತ ಸಮಸ್ಯೆಯನ್ನು ಅನುಭವಿಸ್ತಿರ್ತಾರೆ. ಹಾಗೆಯೇ ಕೆಲವರ ಮನೆಯಲ್ಲಿ ನೀವು ನೋಡ್ಬೋದು, ಒಗ್ಗಟ್ಟಾಗಿ ಪ್ರೀತಿಯಿಂದ ಸಂಸಾರವನ್ನು ಮಾಡ್ತಿರ್ತಾರೆ. ಅನಾವಶ್ಯಕವಾಗಿ ಅವರ ಮನೆಯಲ್ಲಿ ಗಲಾಟೆಗಳಾಗೋದು, ವಿನಾಕಾರಣ ಜಗಳ ಆಗೋದು, ಅದು ಗುರುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಈ ಥರ ಒಂದು ಹೊಡೆದಾಟಗಳೇ ಕೆಲವರ ಮನೆಯಲ್ಲಿ ಉಂಟಾಗುತ್ತೆ. ಹಾಗೆ ಕುಟುಂಬದ ಸದಸ್ಯರು ಹೇಳದೆ ಕೇಳದೆ ಕೆಲವೊಮ್ಮೊಮ್ಮೆ ಮನೆಯನ್ನು ಸಮೇತ ಬಿಟ್ಟು ಹೋಗ್ತಾರೆ. ಜೊತೆಗೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲರ ಮಧ್ಯೆ ತುಂಬ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಇವೆಲ್ಲವೂ ಬಂದು ಯಾರೋ ನಿಮಗೆ ಮಾಂತ್ರಿಕ ಬಾಧೆಗಳನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮೇಲೆ ಪ್ರಯೋಗಗಳು ನಡೆದಾಗ ಇವೆಲ್ಲವೂ ಆಗುತ್ತೆ ಅಂತ. ಹಾಗೆ ಕೆಲವರ ಮನೆಯಲ್ಲಿ ನೀವು ನೋಡ್ಬೋದು,
ಮನೆಯೊಳಗಡೆ ಒಂದು ರೀತಿಯ ವಿಷ ಜಂತುಗಳು ಅಂತಲೇ ಹೇಳ್ತೀವಿ. ಇದ್ದಕ್ಕಿದ್ದಂಗೆ ಹಾವು ಬರೋದು, ಅಥವಾ ಇದ್ದಕ್ಕಿದ್ದಂಗೆ ಚೇಳು ಜಾಸ್ತಿ ಆಗೋದು, ಜಿರಳೆಗಳು ಜಾಸ್ತಿ ಆಗೋದು, ಅಥವಾ ಇರುವೆಗಳು ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ, ಒಂದು ಕೆಂಪು ಇರುವೆ ಆಗಿರ್ಬೋದು ಅಥವಾ ಈ ಥರ ಇರುವೆಗಳು ಅಲ್ಲಲ್ಲೇ ಕಾಣ್ಕೋತಾ ಇರುತ್ತೆ. ಒಂಥರ ಕೆಟ್ಟ ವಾಸನೆಯಿಂದ ಕೂಡಿರುವಂಥದ್ದು. ಆಮೇಲೆ ಇದು ಇದ್ದಕ್ಕಿದ್ದಂತೆ ಹೆಚ್ಚಿನ ರೀತಿಯಲ್ಲಿ ಸಮೇತ ಕೆಲವರ ಮನೆಯಲ್ಲಿ ಕಾಣುವಂಥದ್ದನ್ನ ನಾವು ನೋಡ್ಬೋದು. ಹಾಗೇನೇ ಕೆಲವರ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ನಾನು ಹೇಳಿದೆ ಹಾಲು ಮೊಸರು ಅಥವಾ ಇದ್ದಕ್ಕಿದ್ದಂಗೆ ವಾಸನೆ ಬಂದುಬಿಡೋದು, ಇವೆಲ್ಲವೂ ಸಮೇತ ನಡೆಯುತ್ತೆ. ಇದೆಲ್ಲವೂ ಕೃತ್ಯ ದೋಷ ಅಥವಾ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಒಂದು ಸಮಸ್ಯೆ ಅಂತ ಹೇಳ್ತೀನಿ. ಹಾಗೇನೇ ಕೆಲವರ ಮನೆಯಲ್ಲಿ ಕುಟುಂಬದಲ್ಲಿ ಸಮೇತ ಸದಸ್ಯರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಾಗೋದು, ಕೊಲೆ ಆಗುವಂಥದ್ದು, ಅಥವಾ ಅಪರಾಧ ಅಂದರೆ ಅವರು ಅಪರಾಧ ಮಾಡಿಲ್ಲ ಅಂದರೂ ಅವರ ಮೇಲೆ ಸುಮ್ಮನೆ ಅದು ಅಪರಾಧಗಳನ್ನು ಹೊರಿಸುವಂಥದ್ದು. ಅದರ ಜೊತೆಗೆ ಮರ ಗಿಡಗಳು ಅಥವಾ ಅವ್ರು ಏನಾದರೂ ಒಂದು ಭೂಮಿ ಇತ್ತು ಅಂತಂದರೆ ಆ ಭೂಮಿಯಲ್ಲಿ ಸರಿಯಾಗಿ ಫಲ ಬರದೇ ಇರೋದು, ಜೊತೆಗೆ ಮನೆಯಲ್ಲಿ ಆಯಸ್ಸು ಇದ್ರೂ ಒಂಥರ ಅಲ್ಪಾಯಸ್ಸುಗಳಾಗುವಂಥದ್ದು, ಅಥವಾ ಹೆಂಗಸರಿಗೆ ನೀವು ನೋಡ್ಬೋದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ಗರ್ಭಪಾತಗಳಾಗುವಂಥದ್ದು. ಅದರ ಜೊತೆಗೆ ಆ ಗರ್ಭಪಾತಗಳು ಆದಮೇಲೆ ಪರಿಹಾರವನ್ನು ಮಾಡ್ಕೊಂಡಿರ್ತಾರೆ, ಮತ್ತೆ ವೈದ್ಯಕೀಯ ಚಿಕಿತ್ಸೆ ತಗೊಂಡ್ರು ಮತ್ತೆ ಗರ್ಭ ಧರಿಸದೇ ಇರುವಂಥದ್ದು, ಅಥವಾ ಪದೇ ಪದೇ ಹೊಟ್ಟೆ ನೋವು ಬರುವಂಥದ್ದು, ಪದೇ ಪದೇ ಮುಟ್ಟಿನ ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲವೂ ಕಾಣ್ತಾ ಹೋಗುತ್ತೆ. ಹಾಗೆ ಮನೆಯ ಮೇಲೆ ಒಂದು ಮಧ್ಯರಾತ್ರಿಯಲ್ಲಿ ಏನೋ ಒಂದು ಶಬ್ದ ಬರುವಂಥದ್ದು, ಗೆಜ್ಜೆ ಶಬ್ದ, ಬಳೆಗಳ ಶಬ್ದ, ಅಥವಾ ಏನೋ ಒಂಥರ ಅಗೋಚರವಾಗಿರುವಂಥ ಒಂದು ಕಪ್ಪಾಗಿ ಶ್ಯಾಡೋ ರೀತಿಯಲ್ಲಿ ಅಥವಾ ನೆರಳಿನ ರೂಪ ಅಂತ ನಾವೇನು ಹೇಳ್ತೀವಿ ಆ ರೂಪದಲ್ಲಿ ಅವರಿಗೆ ಕಾಣಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಒಂದು ಅನಗತ್ಯವಾಗಿರುವಂತಹ ಒಂದು ಭಯದ ವಾತಾವರಣವೇ ಇವರ ಮನೆಯಲ್ಲಿ ಉಂಟಾಗುತ್ತೆ. ಹಾಗೆಯೇ ಪದೇ ಪದೇ ಒಂದು ಅಪಶಕುನಗಳಾಗುವಂಥದ್ದು, ಕಾರ್ಯಗಳಲ್ಲಿ ವಿಘ್ನಗಳಾಗುವಂಥದ್ದು, ಸ್ತ್ರೀಯರ ಋತುಚಕ್ರದಲ್ಲಿ ಏರುಪೇರು ಅಥವಾ ಗಂಡಸಿನ ಒಂದು ಲೈಂಗಿಕ ಕ್ರಿಯೆಯಲ್ಲಿ ನಿರಾಸಕ್ತಿ ಉಂಟಾಗುವಂಥದ್ದು, ಶರೀರದ ಈ ಒಂದು ಭಾಗ ಕೆಲವರಿಗೆ ಪೂರ್ತಿ ಒಂದು ಭಾಗ ಬಿದ್ದೋದಂಗೆ ಆಗೋದು, ನೋವು ಬರುವಂಥದ್ದು, ಅಥವಾ ಸಂಜೆಯ ಮೇಲೆ ಕೆಲವ್ರನ್ನ ನೀವು ನೋಡಬೇಕು ಸಾಯಂಕಾಲ ಆಗ್ತಾ ಇದ್ದಂಗೆ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯು ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಇಂತಹ ಪ್ರಯೋಗಗಳು ಅವರ ದೇಹದ ಮೇಲೆ ಅಥವಾ ಮನೆಯ ಮೇಲೆ ಆದಂತಹ ಸಂದರ್ಭದಲ್ಲಿ ಇದು ಸಮಸ್ಯೆಗಳನ್ನು ಕೊಡುತ್ತೆ. ಇಂತಹ ಸಮಸ್ಯೆಗಳಿಗೆ ನಾವು ನೋಡಬೇಕಾಗುತ್ತೆ ನಿಜವಾಗ್ಲೂ ಇವರ ಮೇಲೆ ಕೃತ್ಯ ದೋಷ ಆಗಿದೆಯಾ, ಈ ಕೃತ್ಯ ದೋಷದಲ್ಲಿ ಗ್ರಹಗಳ ಪಾತ್ರ ಅಂತಲೂ ಇದೆ. ಅದನ್ನು ನಾವು ಕುಜ, ಶನಿ, ರಾಹು, ಕೇತು ಇವೆಲ್ಲವನ್ನು ನೋಡಿಕೊಂಡು ನಾವು ಅವರಿಗೆ ಯಾವ ರೀತಿಯ ಪ್ರಯೋಗಗಳು ಆಗಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರು ಇಂತಹ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಕೃತ್ಯ ಆಗಬೇಕು ಅಂತಂದರೆ ನಮಗೆ ಪ್ರಾರಬ್ಧದ ಕರ್ಮನೂ ಇರಬೇಕು. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಇವತ್ತಿನ ದಿನ ನಾವೇನಾದರೂ ಕಷ್ಟಪಡ್ತಾ ಇದ್ದರೆ, ನೋವು ಪಡ್ತಾ ಇದೆ ಅಂದರೆ ಅದು ಹಿಂದಿನ ಜನ್ಮದ ಒಂದು ಫಲ ಇರುತ್ತೆ. ಅದರ ಜೊತೆಗೆ ಅದನ್ನೂ ಒಟ್ಟುಗೂಡಿಸ್ಕೊಂಡು ನಾವು ಭೂತ, ಭವಿಷ್ಯತ್, ವರ್ತಮಾನಗಳ ಕಾಲದಲ್ಲಿ ತ್ರಿಕಾಲಗಳಲ್ಲೂ ಇಂಥ ಕೃತ್ಯ ಪ್ರಯೋಗಗಳು ನಮ್ಮ ಮೇಲೆ ಆಗಿದ್ದರೆ ಅಂದರೆ ಮುಂದಿನ ದಿನಗಳಲ್ಲೂ ಆಗಬಾರ್ದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹಲವಾರು ಟಿಪ್ಸ್ನ ಫಾಲೋ ಮಾಡಿಕೊಂಡು ವೈಯಕ್ತಿಕವಾಗಿ ಹೋದಂಥ ಸಂದರ್ಭದಲ್ಲಿ 100ಕ್ಕೆ 100 ಇಂತಹ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ಸಮಸ್ಯೆ ಯಾರಾದರೂ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಹಲವಾರು ಕಡೆ ಈಗಾಗಲೇ ಪರಿಹಾರಕ್ಕೆ ಹೋಗಿ ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ನೀವು ವಾಟ್ಸಪ್ ಮುಖಾಂತರ ಕನ್ಸಲ್ಟೇಷನ್ ತಗೊಂಡು ಭೇಟಿಯಾಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿಗೆ ಮತ್ತು ಕುಲದೇವರಿಗೆ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.